ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಚೆನ್ನಾಗಿದ್ದೀರಾ? ನಿದ್ದೆಯಿಂದ ಎಚ್ಚರಗೊಂಡಿದ್ದೀರಾ? ಬನ್ನಿ ಹಾಗಾದರೆ ದೇವರ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಉದಯ ಕಾಲದಲ್ಲಿ ನಿಮ್ಮ ನಾಮದಲ್ಲಿ ಕೂಡಿ ಬರುವುದಕ್ಕಾಗಿ, ನಿಮ್ಮ ಪರಿಶುದ್ಧ ವಚನಗಳನ್ನು ಪರಿಶೀಲಿಸುವುದಕ್ಕಾಗಿ, ನಿಮ್ಮ ಚಿತ್ತವನ್ನು, ನಿಮ್ಮ ಮನಸ್ಸನ್ನು, ನಿಮ್ಮ ಪ್ರಣಾಳಿಕೆಯನ್ನು ಅರಿತುಕೊಳ್ಳಲು ಅನುದಿನವೂ ನೀವು ಕೊಟ್ಟ ಅವಕಾಶಕ್ಕಾಗಿ ನಿಮಗೆ ವಂದನೆಗಳು. ಈ ಉದಯದಲ್ಲಿ ಮತ್ತೊಂದು ಸಾರಿ ನಮ್ಮೆಲ್ಲರೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್ ಪ್ರಿಯರೇ. ಒಂದು ವೇಳೆ ನೀವು ಬೇರೆ ದೇಶದಲ್ಲಿರುವುದಾದರೆ, ಇಲ್ಲವೇ ಬೇರೆ ಸಮಯದಲ್ಲಿ ಈ ಸಂದೇಶ ಕೇಳ್ತಿರೋದಾದರೆ, ಯಾವುದೇ ಸಮಯವಾಗಿರಲಿ ಯೇಸು ನಮ್ಮೆಲ್ಲರ ಸಂಗಡ ಮಾತಾಡುವವರಾಗಿದ್ದಾರೆ. ಉದಯ ಕಾಲದಿಂದ ಸಾಯಂಕಾಲದವರೆಗೂ, ಸೂರ್ಯೋದಯದಿಂದ ಸೂರ್ಯಾಸ್ತಮನದವರೆಗೂ ಆತನ ನಾಮಕ್ಕೆ ಸ್ತುತಿ ಸಲ್ಲಲ್ಪಡಲಿ. ರಾತ್ರಿ ವೇಳೆಯಲ್ಲಿ ಎಚ್ಚರಗೊಂಡು ಆತನನ್ನು ಸ್ತುತಿಸುವುದು ಮಹಾಭಾಗ್ಯವೆಂದು ಪರಿಗಣಿಸ್ತಾ ಇದ್ರು ಆ ಕಾಲದ ಭಕ್ತರು. ಯಾವಾಗ ನೋಡಿದ್ರು ದೇವರ ವಾಕ್ಯ ಅನ್ನುತ್ತೀರಲ್ಲವೇ? ಯಾವಾಗ ನೋಡಿದ್ರು ಪ್ರಾರ್ಥನೆ ಮಾಡಿದ್ದೀರಾ ಅನ್ನುತ್ತೀರಿ? ಯಾವಾಗ ನೋಡಿದ್ರು ಬೈಬಲ್ ಓದಿದ್ದೀರಾ ಎಂದು ಕೇಳ್ತೀರಿ? ಮೇಲಿಂದ ಮೇಲೆ ಓದನ್ನುತ್ತೀರಿ. ಎಷ್ಟು ಸಾರಿ ಓದಬೇಕು? ಎಷ್ಟು ಸಾರಿ ದೇವ್ರ ವಾಕ್ಯ ಕೇಳಬೇಕು? ದಿನಕ್ಕೆ 4 ಸಾರಿ ನೀವೇ ದೇವ್ರ ವಾಕ್ಯ ಸಾರ್ತೀರಿ. ನಾವು ಮಾಡಲು ಅನೇಕ ಬೇರೆ ಕೆಲಸಗಳಿವೆ ಎಂಬುದಾಗಿ ಯಾರಾದರೂ ಭಾವಿಸಿಕೊಳ್ತಾ ಇದ್ದೀರಾ? ಇದು ದೇವರ ವಾಕ್ಯವಾಗಿದೆ ಪ್ರಿಯರೇ. ಇದು ನಮ್ಮನ್ನು ಬದುಕಿಸುವಂಥದ್ದಾಗಿದೆ. ನಮಗೆ ಜ್ಞಾನೋದಯವನ್ನುಂಟು ಮಾಡುತ್ತದೆ. ನಮ್ಮ ನಂಬಿಕೆಯನ್ನು ಅಭಿವೃದ್ಧಿಪಡಿಸುತ್ತದೆ. ನಮ್ಮ ಸ್ಥಿತಿ ನಾವು ಅರಿತುಕೊಳ್ಳುವಂತೆ ಮಾಡುತ್ತದೆ. ಆತನ ವಾಕ್ಯ ನಮ್ಮನ್ನು ಬಲಪಡಿಸುತ್ತದೆ, ಸ್ವಸ್ಥಪಡಿಸುತ್ತದೆ, ಆಧರಿಸುತ್ತದೆ. ಹೀಗೆ ಎಲ್ಲಾ ರೀತಿಯಲ್ಲಿ ಮಾನವರಿಗೆ ಈ ದಿನ ದೇವರ ವಾಕ್ಯ ದಿಕ್ಸೂಚಿಯಂತಿದೆ. ಈಗೋ ಇದೇ ಉತ್ತರ ದಕ್ಷಿಣ ಎಂಬುದಾಗಿ ದಿಕ್ಕನ್ನು ತೋರಿಸುತ್ತಾರಲ್ಲವೇ? ಹೌದಲ್ಲವೇ? ಅದು ಯಾವ ಕಡೆ ಹೋದರೂ ಕರೆಕ್ಟಾಗಿ ದಿಕ್ಕು ತೋರಿಸುತ್ತದೆ. ಹಾಗೆಯೇ ನಾವು ಎಲ್ಲಿದ್ರೂ ಕೂಡ ಯಾವ ದಿಕ್ಕಿಗೆ ಹೋಗಬೇಕು, ಏನ್ ಮಾಡಬೇಕು, ಹೇಗೆ ಇರಬೇಕು, ಹೇಗೆ ಇರಬಾರದು ಎಂದು ತಿಳಿಯಪಡಿಸುವುದೇ ನಮ್ಮ ಪರಿಶುದ್ಧ ಸತ್ಯವೇದವಾಗಿದೆ. ಆತನ ವಚನಗಳು ಜೀವವುಳ್ಳವುಗಳಾಗಿವೆ. ನನಗೆ ದೊಡ್ಡ ಭಾಗ್ಯ ಕೊಟ್ಟಿದ್ದಕ್ಕಾಗಿ ದೇವರನ್ನು ಸ್ತುತಿಸ್ತೇನೆ. ಇದರ ಮುಖಾಂತರ ಅನೇಕರು ಬದುಕಿಕೊಳ್ಳುವಂತೆ ಮಾಡುತ್ತಿದ್ದೇನೆ. ನನ್ನಷ್ಟಕ್ಕೆ ನಾನೂ ಬದುಕುತ್ತಿದ್ದೇನೆ. ಈ ವಾಕ್ಯ ಇಲ್ಲದಿದ್ದರೆ ನನ್ನ ಬದುಕೇ ಸರಿಯಾಗಿರ್ತಾ ಇರಲಿಲ್ಲ. ನಿಮ್ಮ ಸಂಗತಿ ಪಕ್ಕಕ್ಕಿಟ್ಬಿಡಿ. ವಾಕ್ಯ ಬೋಧಿಸಲಾರದೆ ಇರೋದಾದರೆ ಇಬ್ಬಾಯಿ ಕತ್ತಿಯಂತಿರುವ ವಾಕ್ಯವು ನನ್ನ ಹೃದಯ ಪರಿಶೀಲಿಸಿಕೊಳ್ಳುವುದಕ್ಕಾಗಿ ನನಗೆ ಅವಕಾಶವಿರುತ್ತಾ ಇರಲಿಲ್ಲ. ನನ್ನ ಜೀವಿತದಲ್ಲಿ ನಾನು ಕೂಡ ದೇವರಿಂದ ದೂರವಾಗ್ತಿದ್ದೇನೇನೋ. ಅದಕ್ಕೆ ದೇವರ ವಾಕ್ಯ ವಿನಯದಿಂದ ಕೇಳಬೇಕು. ಕೇಳೋದಷ್ಟೇ ಅಲ್ಲ, ವಿಶ್ವಾಸ ಕೂಡ ಇಡಬೇಕು. ಹೃದಯಕ್ಕೆ ಅನ್ವಯಿಸಿಕೊಳ್ಳಬೇಕು. ಅನ್ವಯಿಸಿಕೊಳ್ಳೋದು ಮಾತ್ರವಲ್ಲ, ಆ ವಾಕ್ಯಾನುಸಾರವಾಗಿ ಜೀವಿಸಬೇಕು. ಹೃದಯದಲ್ಲಿ ದೇವರ ವಾಕ್ಯವನ್ನು ಭದ್ರಪಡಿಸಿಕೊಳ್ಳಬೇಕು. ಮತ್ತಷ್ಟು ಮುಖ್ಯವಾಗಿ ಅಂತ್ಯಕಾಲದಲ್ಲಿ ದೇವರ ವಾಕ್ಯ ನಾವು ಎಷ್ಟು ಹೆಚ್ಚು ಕೇಳ್ತೇವೋ ಅಷ್ಟೇ ನಮಗೆ ಒಳ್ಳೆಯದು. ಪೌಲನು ತಿಮೋತಿಗೆ ಹೇಳ್ತಾನೆ, 2 ತಿಮೋತಿ 4:2 ದೇವರ ವಾಕ್ಯವನ್ನು ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಪೂರ್ಣ ದೀರ್ಘಶಾಂತಿಯಿಂದ ಉಪದೇಶ ಮಾಡುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ವಾಕ್ಯವನ್ನು ಬೋಧಿಸು, ವಾಕ್ಯವನ್ನು ಪ್ರಕಟಿಸು. ವಾಕ್ಯ ನೋಡಿ ಪ್ರಿಯರೇ, ಆದಿಯಲ್ಲಿ ವಾಕ್ಯವಿತ್ತು. ಆ ವಾಕ್ಯವು ದೇವರ ಬಳಿಯಲ್ಲಿತ್ತು. ಆ ವಾಕ್ಯವೇ ದೇವರಾಗಿತ್ತು. ಆ ವಾಕ್ಯವಾದಾತನೇ ಕೃಪೆ ಸತ್ಯ ಸಂಪೂರ್ಣನಾಗಿ ಶರೀರಧಾರಿಯಾಗಿ ನಮ್ಮ ಮಧ್ಯೆ ನಿವಾಸಿಸಿದನು ಎಂಬ ವಚನ ನಮ್ಮ ಕರ್ತನಾದ ಯೇಸುವನ್ನು ಸೂಚಿಸುತ್ತವೆ. ವಾಕ್ಯದಲ್ಲಿ ಶಕ್ತಿ ಇದೆ. ವಾಕ್ಯ ಪ್ರಕಟಿಸುತ್ತಾ ಇರುವಾಗ, ಏನಿದು ಬ್ರದರ್, ವಾಕ್ಯ ಇಷ್ಟೊಂದು ಸಾರುತ್ತಲೇ ಇರ್ತೀರಿ ಅನ್ನುತ್ತೀರಾ? ವಾಕ್ಯ ಸಾರುತ್ತಾ ಇರುವಾಗ ಜನರ ಹೃದಯದಲ್ಲಿ ಅದು ಫಲಿಸುವಂಥದ್ದಾಗಿದೆ, ಕಾರ್ಯ ಮಾಡುವಂಥದ್ದಾಗಿದೆ. ಮನೋನೇತ್ರಗಳನ್ನು ಬೆಳಗಿಸುತ್ತದೆ. ಜೀವನ ಶೈಲಿ ಮಾರ್ಪಡುತ್ತದೆ. ನೀನು ವಾಕ್ಯ ನುಡಿದ ಕೂಡಲೇ ಬೆಳಕುಂಟಾಯಿತು ಎಂದು ಹೇಳಿದ ದಾವೀದನ ಹಾಗೆ, ನಿನ್ನ ವಾಕ್ಯವು ನನ್ನ ಪಾದಗಳಿಗೆ ದೀಪದಂತಿದೆ ಎಂದು ಹೇಳಿರುವ ದಾವೀದನ ಹಾಗೆ ಅನೇಕರು ಈ ದಿನ ತಾವು ನಡೆಯಬಾರದ ಮಾರ್ಗದಲ್ಲಿ, ಅಂದರೆ ಗಾಢಾಂಧಕಾರದಲ್ಲಿ ನಡೆಯುತ್ತಾ ದಾರಿ ಕಾಣದೇ ಇರುವಾಗ ವಾಕ್ಯ ದಾರಿ ತೋರಿಸುತ್ತದೆ. ದೇವರ ವಾಕ್ಯ ನಮಗೆ ಆದರಣೆ ಉಂಟು ಮಾಡ್ತದೆ. ದೇವರ ವಾಕ್ಯ ನಮಗೆ ಆನಂದವನ್ನುಂಟು ಮಾಡ್ತದೆ. ಅದಕ್ಕೆ ಮೇಲಿಂದ ಮೇಲೆ ಹೇಳ್ತೇನೆ, ದೇವರ ವಾಕ್ಯವನ್ನು ಓದಿರಿ, ಕೇಳಿರಿ. ದೇವರು ನಮ್ಮ ಭುಜದ ಮೇಲೆ ಜವಾಬ್ದಾರಿಕೆ ಇಟ್ಟಿದ್ದಾರೆ. ಸುವಾರ್ತೆ ಸಾರದಿದ್ದರೆ ಅಯ್ಯೋ ನನಗೆ ಶ್ರಮೆ ಎಂದು ಹೇಳುತ್ತಾನೆ ಅಪೊಸ್ತಲನಾದ ಪೌಲನು. ಉಚಿತವಾಗಿ ಸುವಾರ್ತೆ ಪ್ರಕಟಿಸುವುದೇ ನನ್ನ ಜೀವಿತ ಅಂದಿದ್ದಾನೆ. ನಾನು ಅದನ್ನು ಇಷ್ಟಪಟ್ಟು ಮಾಡುವುದಾದರೆ ದೇವರು ನನಗೆ ಪ್ರತಿಫಲ ಕೊಡ್ತಾರೆ.
ಅದಕ್ಕೆ ಸುವಾರ್ತೆ ಸಾರುವುದಷ್ಟು ಸುಲಭವಾದ ಕಾರ್ಯವೇನಲ್ಲ. ವಾಕ್ಯವನ್ನು ಮನನ ಮಾಡಿಕೊಂಡು ಧ್ಯಾನಿಸಿ ದೇವರ ಬಳಿಯಿಂದ ಹೊಂದಿಕೊಂಡಿರುವ ಸಂದೇಶಗಳನ್ನು ಅವುಗಳನ್ನು ಮಾನವರಿಗೆ ಅಂದರೆ ಮನುಷ್ಯರಿಗೆ ಅವರ ಅವಶ್ಯಕತೆಗೆ ತಕ್ಕ ಹಾಗೆ ಪವಿತ್ರಾತ್ಮನ ಸಹಾಯದಿಂದ ಪ್ರಾರ್ಥನಾಪೂರ್ವಕವಾಗಿ ಅವರ ಅನುಮಾನಗಳು ತೀರುವ ಹಾಗೆ, ಅವರ ಸಂದೇಹಗಳೆಲ್ಲ ಮಾಯವಾಗುವ ಹಾಗೆ, ಅವರಿಗೆ ಆದರಣೆ ಉಂಟಾಗುವ ಹಾಗೆ, ಅವರ ಕಣ್ಣೀರು ಒರೆಸಲ್ಪಡುವ ಹಾಗೆ, ತಪ್ಪುಗಳನ್ನು ಖಂಡಿಸುವ ಹಾಗೆ, ಅವರ ಜೀವಿತವನ್ನು ತಿದ್ದುವ ಹಾಗೆ ದೇವರ ವಾಕ್ಯ ಉಪಯೋಗಕರವಾಗಿರುತ್ತೆ. ಅನುಕೂಲದಲ್ಲಿಯೂ ಅನುಕೂಲವಿಲ್ಲದಿರುವಲ್ಲಿಯೂ, ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ಯಾವ ಟೈಮ್ ಬೇಕಾದರೂ ಆ ಟೈಮ್ನಲ್ಲಿ ದೇವರ ವಾಕ್ಯ ಯೂಟ್ಯೂಬ್ನಲ್ಲಿ ಲಭ್ಯವಾಗಿದೆ. ಗಮನಿಸಿದ್ದೀರಾ? ಯಾವಾಗ ನೋಡಿದ್ರೂ ವಾಕ್ಯ ಅನ್ನುತ್ತೀರಿ ಎಂದು ಹೇಳುವೀರಾ? ಈ ದಿನಗಳಲ್ಲಿ ಯಾವಾಗ ನೋಡಿದ್ರೂ ಕೂಡ ಬೆಳಗಾದ್ರೆ ಸಾಕು ಕುಡಿಯುವವನು ಕುಡಿಯುತ್ತಾನಲ್ಲವೇ? ಅದಕ್ಕಾಗಿ ಎಷ್ಟು ತವಕಿಸ್ತಾರಲ್ಲವೇ? ಕೆಲವರು ವಿಡಿಯೋ ಗೇಮ್ಸ್ಗೆ ಅಡಿಕ್ಟ್ ಆಗಿ ಯಾವಾಗ ನೋಡಿದ್ರೂ ಆಟ ಆಡ್ತಾ ಕೂತ್ಕೊಳ್ತಾರಲ್ಲವೇ? ಎದುರಿದ್ದ ಮನುಷ್ಯರು ಮಾತಾಡ್ತಾ ಇದ್ರೂ ಸಹ ಎದುರುಗಡೆ ಮನುಷ್ಯರು ಕೂತರು ಕೂಡ ವಿಡಿಯೋ ಗೇಮ್ ಆಡುವವರನ್ನು ನೋಡಿದಿರಾ ನೀವು? ಯಾವಾಗ ನೋಡಿದ್ರೂ ಆ ಒಂದು ಯೂಟ್ಯೂಬ್ ಆಗಲಿ ಇಲ್ಲವೇ ಇನ್ಸ್ಟಾಗ್ರಾಮ್ ಆಗಲಿ ಮೊಬೈಲ್ನಲ್ಲಿ ನೋಡ್ತಾ ಕೂತ್ಕೊಳ್ತಾರಲ್ಲವೇ? ಬೋರ್ ಆಗುವುದಿಲ್ಲವೋ? ಅದರ ಮೇಲೆ ನಿಮಗೆ ಆಸೆ ಇರುತ್ತೆ, ಆದರೆ ಅದು ನಿಮಗೆ ಏನುಂಟು ಮಾಡುತ್ತೆ ಹೇಳಿ? ಆದರೆ ದೇವರ ವಾಕ್ಯವನ್ನು ಹಗಲಿರುಳು ಧ್ಯಾನಿಸುವವನು ತಕ್ಕ ಕಾಲದಲ್ಲಿ ಫಲ ಕೊಡುವ ಮರದಂತಿರುವನು. ಅದರ ಎಲೆ ಬಾಡಿ ಹೋಗುವುದೇ ಇಲ್ಲ, ಅವನು ಮಾಡುವುದೆಲ್ಲ ಸಫಲವಾಗುವುದು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಿಮ್ಮ ಜೀವಿತದಲ್ಲಿ ಹಸುರುತನ ಬೇಕಾಗುವುದಾದರೆ, ಸಮೃದ್ಧಿ ಬೇಕಾಗುವುದಾದರೆ, ಫಲಗಳು ಇರಬೇಕಾದರೆ, ಪ್ರಯೋಜನಕರವಾಗಿ ಬದುಕಬೇಕಾದರೆ ದೇವರ ವಾಕ್ಯ ಧ್ಯಾನಿಸಬೇಕು. ನೀವು ಮಾಡುವ ಕೆಲಸದಲ್ಲಿ ದಿವ್ಯ ದಾನಗಳು, ಸಫಲತೆಗಳು ನಿಮಗೆ ಬೇಕಾಗುವುದಾದರೆ ವಾಕ್ಯವೇ ನಮಗೆ ಸರಿಯಾದ ಗೈಡ್ಲೈನ್ಸ್, ಸರಿಯಾದ ನಡೆಸುವಿಕೆಯಾಗಿದೆ, ಸರಿಯಾದ ಜ್ಞಾನವಾಗಿದೆ, ಸಮಯೋಚಿತವಾದ ಸಹಾಯ ನಮಗೆ ಒದಗಿಸುವಂಥದ್ದಾಗಿದೆ. ಅದಕ್ಕಾಗಿಯೇ ಕೇಳಿರಿ. ವಾಕ್ಯ ಎಷ್ಟು ಸಾರಿ ಕೇಳಿದ್ರೂ ತಪ್ಪೇನಿಲ್ಲ. ಕೇಳಿರುವುದನ್ನು ಧ್ಯಾನಿಸುತ್ತಲೇ ಇರಿ. ಅದೇ ಧ್ಯಾಸದಲ್ಲಿ, ಅದೇ ಆಸೆಯಲ್ಲಿ ನಿಮ್ಮ ಹೃದಯವನ್ನು ಇಟ್ಕೊಳ್ಳಿರಿ. ದೇವರ ವಾಕ್ಯ ಸಾರುವಾಗ ಅನುಕೂಲತೆಯಲ್ಲಿಯೂ ಅನುಕೂಲತೆ ಇಲ್ಲದಿರುವಾಗಲೂ ಪ್ರಯಾಸಪಡು. ಈ ರೀತಿ ಸೋಷಿಯಲ್ ಮೀಡಿಯಾದ ಮೂಲಕ ವಾಕ್ಯ ಕೇಳಿ ಸಂತೋಷ ಪಡುವುದು ಒಳ್ಳೆಯದಲ್ಲ. ಸಮಯವಿದ್ದರೂ ಸಮಯವಿಲ್ಲದಿದ್ದರೂ ದೇವರ ಕೃಪೆಯಿಂದ ಈ ದಿನ ಈಗೋ ಈ ಕಳೆದ ದಿನಮಾನಗಳಲ್ಲಿ ಅಂದರೆ 6 ತಿಂಗಳುಗಳಲ್ಲಿ ಎಷ್ಟೋ ಸ್ಥಳಗಳಲ್ಲಿ, ಆ ಕಡೆ ವೆಸ್ಟ್ ಬೆಂಗಾಲ್, ಈ ಕಡೆ ಡೆಲ್ಲಿ, ಮುಂಬೈ, ಈ ಕಡೆ ಉದಾಂಪುರ್, ಜಮ್ಮು ಕಾಶ್ಮೀರ್, ಅನೇಕ ಸ್ಥಳಗಳಿಗೆ ಹೋಗಲು ದೇವರು ಸಹಾಯ ಮಾಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಇನ್ನು ಅನೇಕ ಸ್ಥಳಗಳಿಗೆ ಹೋಗ್ಲಿಕ್ಕಿದ್ದೇವೆ. ಬ್ಯಾಂಗ್ಳೂರು, ಅಣುಕು, ಆ ಸ್ಥಳಗಳಿಗೆ. ಇನ್ನು ರಾಜಸ್ಥಾನ್ ಹೋಗಬೇಕೆಂದು ಪ್ರಾರ್ಥಿಸ್ತಿದ್ದೇವೆ. ಆಹ್ವಾನಿಸ್ತಿದ್ದಾರೆ ನಾಗ್ಪುರ್ಗೆ ಹಾಗೂ ಅಮೃತ್ಸರ್ಗೆ. ಹೊರದೇಶದಲ್ಲಿಯೂ ಸಹ ಎಷ್ಟೋ ಜನರು ಆಸೆಯಿಂದಿದ್ದಾರೆ. ಆದರೆ ಈ ದೇಶದಲ್ಲಿ ಇನ್ನೂ ಎಷ್ಟೋ ಜನ ದೇವರ ಸುವಾರ್ತೆ ಕೇಳಲಾರದವರಿದ್ದಾರೆ. ಅನೇಕ ಭಾಷೆಯವರು ಕೇಳದೇ ಇರುವುದರಿಂದ ಅನೇಕ ಟಿವಿ ಕಾರ್ಯಕ್ರಮದ ಮೂಲಕ, ಗೆಟ್ ಟುಗೆದರ್ ಮೂಲಕ ಯಾವ ರೀತಿ ಸಾಧ್ಯವೋ ಆ ರೀತಿಯಾಗಿ ವೈಯಕ್ತಿಕವಾಗಿ ಪುಸ್ತಕಗಳ ಮೂಲಕ, ಪತ್ರಿಕೆಗಳ ಮೂಲಕ ವಾಕ್ಯವನ್ನು ಚೆಲ್ಲುತ್ತಾ ಇರುವಾಗ ಎಷ್ಟು ಪ್ರತಿಫಲ ಕಾಣ್ತಾ ಇದ್ದೇವೆ ಗೊತ್ತಾ ಪ್ರಿಯರೇ? ನಾವು ಬಂಡವಾಳ ಹಾಕುವಾಗ ತಕ್ಷಣವೇ ನಮಗೆ ಫಲಿತಾಂಶ ಸಿಗುತ್ತದನ್ನುತ್ತಾರೇನೋ, ಆದರೆ ವಾಕ್ಯದ ಬೀಜ ಚೆಲ್ಲುವಾಗ 100 ವರ್ಷ ಆದರೂ ಸಹ ಅದರ ಪ್ರತಿಫಲವನ್ನು ನಾವು ಕಾಣಬಹುದು. 20 ವರ್ಷಗಳ ಹಿಂದೆ ಪ್ರಾರಂಭಿಸಿದ ರೇಡಿಯೋ ಮಿನಿಸ್ಟ್ರಿ, ಟೆಲಿವಿಷನ್ ಮಿನಿಸ್ಟ್ರಿ ಮೂಲಕ ಉದ್ಧಾರವಾಗಿದ್ದೇವೆ. ಆ ಕಾಲದಲ್ಲಿಯೇ ಬದಲಾಗಿದ್ದೇವೆ. ಈ ದಿನದಲ್ಲಿ ಅಂದರೆ 2ನೇ 3ನೇ ತಲೆಮಾರಿನವರೆಗೂ ಸಾಕ್ಷಿ ಕೊಡ್ತಿರುವಾಗ ಅದು ಎಷ್ಟೋ ಆಶ್ಚರ್ಯ ಉಂಟು ಮಾಡುತ್ತೆ. ಇದು ದೊಡ್ಡ ಪ್ರಯಾಸ. ಸುಲಭವಾಗಿದೆ ಅಂದ್ಕೊಳ್ಬೇಡಿ ದೇವರ ಸೇವೆ. ಎಲ್ಲಾ ಸೇವೆಗಿಂತಲೂ ದೇವರ ಸೇವೆ ಯಥಾರ್ಥವಾಗಿ ಮಾಡುವಂಥದ್ದಾಗಿದೆ, ಪೂರ್ಣ ಮನಸ್ಸಿನಿಂದ ಮಾಡುವಂಥದ್ದಾಗಿದೆ, ತ್ಯಾಗದಿಂದ ಮಾಡುವಂಥದ್ದಾಗಿದೆ, ಪ್ರಯಾಸದಿಂದ ಮಾಡುವಂಥದ್ದಾಗಿದೆ. ಬೆವರು ರಕ್ತ ಸುರಿಸಲಾರದಂತೆ, ಕಣ್ಣೀರು ಇಲ್ಲದಂತೆ ಮಾಡುವಂತಹ ಕ್ರೈಸ್ತಿಯ ಸೇವೆ ದೇವರ ಸನ್ನಿಧಿಯಲ್ಲಿ ಅಂಗೀಕರಿಸಲ್ಪಡಲ್ಲ. ಒಬ್ಬ ವ್ಯವಸಾಯಗಾರನು ಕಷ್ಟಪಡುವ ಹಾಗೆ ಕಷ್ಟಪಡಬೇಕು. ಒಬ್ಬ ಸ್ತ್ರೀ ಪ್ರಸವ ವೇದನ ಪಡುವಂತೆ ಒಂದು ಆತ್ಮ ಸಂಪಾದಿಸುವುದಕ್ಕಾಗಿ ಪ್ರಯಾಸದೊಂದಿಗೆ ಪ್ರಸವ ವೇದನೆ ಪಡಬೇಕು. ಒಬ್ಬ ಮೀನುಗಾರ ಬಲೆಯನ್ನು ಛಲದೊಂದಿಗೆ ಹಾಕಿ ಪ್ರಯಾಸ ಪಡುವಂತೆ ಆತ್ಮಗಳನ್ನು ಸಂಪಾದಿಸಲು ಪ್ರಯಾಸ ಪಡಬೇಕು. ಅದಕ್ಕೆ ಮೀನುಗಾರರನ್ನು ದೇವರು ಕೋರಿಕೊಂಡರು, ನನ್ನ ಹಿಂದೆ ಬನ್ನಿರಿ ಎಂದು. ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರರನ್ನಾಗಿ ಮಾಡ್ತೇನೆ ಅಂದರು. ಎಷ್ಟು ಜನ ಈ ದಿನ ಅನೇಕ ವರ್ಷಗಳಿಂದ ದೇವರ ವಾಕ್ಯ ಕೇಳುತ್ತಲೇ ಇದ್ದೇವೆ ಎನ್ನುವಂಥವರಿದ್ದೀರಿ? ವಾಕ್ಯ ಕೇಳುವಂಥವರು ಮಾತ್ರ ಆಗಿದ್ದೀರೋ ಅಥವಾ ಕೈಕೊಂಡು ನಡೆಯುವವರಾಗಿದ್ದೀರೋ? ನೀವು ಕೂಡ ಆ ವಾಕ್ಯವನ್ನು ಕೇಳಿ ಆ ವಾಕ್ಯವನ್ನು ಇತರರಿಗೆ ಸಾರಬೇಕೆಂಬ ಆಸೆಯುಳ್ಳವರಾಗಿರಬೇಕು. ಆ ವಾಕ್ಯಾನುಸಾರವಾಗಿ ಜೀವಿಸುತ್ತಾ ಆಸ್ ಎ ಲಿವಿಂಗ್ ಬೈಬಲ್ ಆಗಿರಬೇಕು.
ನೋಡಿ ಪ್ರಿಯರೇ, ನಡೆಯುವ ಬೈಬಲ್ ಅಂತೆ, ವಾಕಿಂಗ್ ಬೈಬಲ್ ಅಂತೆ ನಿಮ್ಮ ಪ್ರವರ್ತನೆ ಮನುಷ್ಯರ ಮುಂದೆ, ಅಂದರೆ ವಾಕ್ಯ ಸಾರುವ ಅಗತ್ಯವಿಲ್ಲದೆ ನಿಮ್ಮ ಪ್ರವರ್ತನೆಯೇ ಶಬ್ದಕ್ಕಿಂತಲೂ ಹೆಚ್ಚಾಗಿ ಬೆಳಕು ಆಕರ್ಷಿಸುವಂಥದ್ದಾಗಿದೆ ಪ್ರಿಯರೇ. ಶಬ್ದಕ್ಕಿಂತಲೂ ಹೆಚ್ಚಾಗಿ ಜನರು ಬೆಳಕಿಗೆ ಆಕರ್ಷಿತರಾಗ್ತಾರೆ. ನಾವು ಕ್ರಿಸ್ತನಿಗಾಗಿ ಬೆಳಕಿನಿಂದ ತುಂಬಲ್ಪಟ್ಟು ವಕ್ರಬುದ್ಧಿ ಮನುಷ್ಯರ ಮಧ್ಯದಲ್ಲಿ ಜ್ಯೋತಿರ್ಮಂಡಲಗಳಂತೆ ಪ್ರಕಾಶಿಸಬೇಕೆಂದು ವಾಕ್ಯ ಹೇಳುತ್ತೆ. ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಪ್ರಯಾಸಪಡು. ಪೂರ್ಣ ಆಸಕ್ತಿಯಿಂದ ಉಪದೇಶಿಸುತ್ತಾ, ಖಂಡಿಸುತ್ತಾ, ಗದರಿಸುತ್ತಾ ಎಚ್ಚರಿಸು. ವಾಕ್ಯದಲ್ಲಿ ತಿದ್ದುಪಾಟಿರುತ್ತದೆ ಪ್ರಿಯರೇ. ಬುದ್ಧಿ ಹೇಳಬೇಕು, ಖಂಡಿಸಬೇಕು, ಕಾಂಪ್ರಮೈಸ್ ಆಗಬಾರದು ವಾಕ್ಯ ವಿಷಯದಲ್ಲಿ. ದೇವರು ಹೇಳಿದ್ದಾರೆ, ಇದ್ರೆ ಬೆಚ್ಚಗಾದ್ರೂ ಇರಿ, ಇಲ್ಲವಾದರೆ ತಣ್ಣಗಾದ್ರೂ ಇರಿ, ಉಗುರು ಬೆಚ್ಚಗಾಗಿರಬೇಡಿ, ನ್ಯೂಟ್ರಲ್ ಆಗಿರಬಾರದು. ದೇವರಿಗಾಗಿ ಬದುಕಬೇಕೆಂದಿರುವವರು ಪೂರ್ಣ ಮನಸ್ಸಿನಿಂದ ಪರಿಶುದ್ಧತೆಯಿಂದ ದೇವರಿಗಾಗಿ ಜೀವಿಸಬೇಕು. ಇಲ್ಲವಾದರೆ ನಿಮ್ಮ ಇಷ್ಟಾನುಸಾರವಾಗಿರಿ. ಬೇಡ ಅಂದಿದ್ಯಾರು? ಆದರೆ ಅರ್ಧ ದೇವರು, ಅರ್ಧ ಲೋಕ, ಅರ್ಧ ದೆವ್ವ ಎನ್ನುವುದು ಮತ್ತಷ್ಟು ಹೆಚ್ಚು ನಮ್ಮನ್ನು ಶಿಕ್ಷೆಗೆ ಗುರಿಮಾಡಿಸುತ್ತದೆ ಹೊರತು ಆಶೀರ್ವಾದಕರವಾಗಿರೋದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿರುವಾಗ, ವಾಕ್ಯ ಕೇಳುತ್ತಿರುವಾಗ ವಾಕ್ಯ ನಮ್ಮನ್ನು ಬೇರ್ಪಡಿಸುತ್ತದೆ, ವಿವೇಚನೆಯ ಜ್ಞಾನ ಕೊಡುತ್ತೆ. ಯಾಕೆಂದರೆ ದೇವರ ವಾಕ್ಯ ಇಬ್ಬಾಯಿ ಕತ್ತಿಯಂತಿದೆ, ಶಕ್ತಿಯುಳ್ಳದಾಗಿದೆ, ಸಜೀವವುಳ್ಳದಾಗಿದೆ, ಹೃದಯದ ಆಲೋಚನೆಗಳನ್ನು ತೂರಿ ಹೋಗುವಷ್ಟು, ಅಂದರೆ ಹೃದಯದ ಆಲೋಚನೆಗಳನ್ನು ಬೇರ್ಪಡಿಸುತ್ತಾ ಇರುತ್ತೆ. ಈ ನಿಮ್ಮ ಆಲೋಚನೆ ಸರಿಯಾದದಲ್ಲ, ಈ ಯೋಚನೆ ನಿಮಗೆ ಬಂದಿರೋದು ಸರಿಯಲ್ಲ, ಇದು ಸರಿಯಾದದ್ದು ಎಂದು ನೀವು ತಿಳಿದುಕೊಳ್ಳುವಂತಹ ವಿವೇಚನೆಯ ಜ್ಞಾನ ವಾಕ್ಯ ಕೇಳುವಾಗ ನಿಮಗುಂಟಾಗ್ತದೆ. ಮೋಸ ಹೋದೇವ್ರಿ, ನಷ್ಟ ಹೋದೇವ್ರಿ ಎಂದು ಈ ದಿನ ಬಹಳಷ್ಟು ಜನ ಹೇಳುವುದನ್ನು ಕೇಳ್ತಿರಲ್ಲವೇ? ಅನೇಕ ವಿಷಯಗಳಲ್ಲಿ ದೇವರ ಎಚ್ಚರಿಕೆ ನಮಗಿಲ್ಲದೇ ಇರುವುದರಿಂದ ದೇವರ ವಾಕ್ಯದ ಮುಖಾಂತರ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ದೇವರ ವಾಕ್ಯ ನಿಮ್ಮಷ್ಟಕ್ಕೆ ನೀವು ಪರಿಶೀಲಿಸಿ ನೋಡಿರಿ. ಒಂದು ಚಿಕ್ಕ ಸಂದೇಶ ನಿಮಗೆ ಸಾರುತ್ತಾ ಇರುವಾಗ ಅದನ್ನೇ ಆಧಾರ ಮಾಡಿಕೊಂಡು ದೇವರ ವಾಕ್ಯವನ್ನು ಧ್ಯಾನಿಸಿರಿ. ನಿಮ್ಮ ಈ ಅನುದಿನದ ಜೀವಿತಕ್ಕೆ ಅನ್ವಯವಾಗುವ ಕ್ಲಾರಿಟಿ, ಸ್ಪಷ್ಟತೆಯನ್ನು ನಿಮಗೆ ಅದು ಉಂಟು ಮಾಡ್ತದೆ. ಯಾಕೆ ವಾಕ್ಯ ಕೇಳಬೇಕೆಂದು ಮುಂದೆ ಹೇಳುತ್ತದೆ ನೋಡಿ. ಯಾಕೆಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವೂ ಬರುತ್ತದೆ, ಅದರಲ್ಲಿ ಅವರು ತೀಟೆ ಕಿವಿಯುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು. ಈ ಅಂತ್ಯಕಾಲದಲ್ಲಿ ಸ್ವಲ್ಪ ಡಿಸಿಪ್ಲಿನ್, ಸ್ವಲ್ಪ ಕ್ರಮ, ಸ್ವಲ್ಪ ತಿದ್ದುಪಾಟು, ಸ್ವಲ್ಪ ಎಚ್ಚರಿಕೆ ಎನ್ನುವಂಥದ್ದು ಮನುಷ್ಯರು ಇಷ್ಟಪಡಲ್ಲ. ಎಲ್ಲಾ ವಿಷಯಗಳಲ್ಲಿ ದೇವರು ಆಶೀರ್ವದಿಸ್ತಾರೆ, ನೀವೇನ್ ಮಾಡಿದ್ರೂ ದೇವರು ಆಶೀರ್ವದಿಸ್ತಾರೆ ಎಂಬ ಬೋಧನೆ ಬಹಳ ಇಷ್ಟಪಡ್ತಾರೆ. ಸ್ವಸ್ಥತೆ ಅಂದ್ರೆ ಓಡೋಡಿ ಹೋಗ್ತಾರೆ. ಆದರೆ ನಿಮ್ಮ ಹೃದಯ ದೇವರೊಂದಿಗೆ ಸರಿಯಾಗಿಲ್ಲ. ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಿರಿ, ಆವಾಗ ನಿಮಗೆ ಕ್ಷಮಾಪಣೆ ದೊರಕುತ್ತದೆ. ನೀವು ಮಾಡಿರೋದು ತಪ್ಪು, ನಿಮ್ಮ ತಪ್ಪನ್ನು ತಿದ್ದುಕೊಳ್ಳಿರಿ ಎಂಬುದಾಗಿ ಖಂಡಿಸುವಂತಹ, ಬುದ್ಧಿ ಹೇಳುವಂತಹ ಬೋಧನೆಯ ವಿಷಯದಲ್ಲಿ ಮನುಷ್ಯರು ಅಂತೆ ತಳ್ಳಿಹಾಕಿ ತಮಗಿಷ್ಟವಾದ ಬೋಧಕರನ್ನು ತಯಾರು ಮಾಡಿಕೊಳ್ತಾರಂತೆ. ಆ ಪಾಸ್ಟರ್ ಅಂದ್ರೆ ನಮಗೆ ಬಹಳ ಇಷ್ಟ ಅನ್ನುತ್ತಾರಲ್ಲವೇ? ನಮ್ಮ ಪಾಸ್ಟರ್ ಎಷ್ಟು ಒಳ್ಳೆಯವರಂದ್ರೆ ಒಂದು ಗಟ್ಟಿಯಾಗಿ ಕೂಡ ಮಾತಾಡಲ್ಲ ಎಂದು ಹೇಳಿದ್ರು ಒಬ್ರು. ನೀವೇನ್ ಮಾಡಿದ್ರು ತಂದಾನೆ ತಾನೇ ಎಂಬುದಾಗಿ ಸಮರ್ಥಿಸುವ ದೇವರ ಸೇವಕರು ಬೇಕು ಅನ್ನುವುದಾದರೆ ಅವರು ದೇವರ ಸೇವಕರಾಗಿರೋದಿಲ್ಲ, ನಿಮ್ಮ ಸೇವಕರಾಗಿರುತ್ತಾರೆ. ದೇವರ ಸೇವಕನು ದೇವರು ಹೇಳಿದಂತೆ ಮಾಡಬೇಕೇ ಹೊರತು ಮನುಷ್ಯರನ್ನು ಸಂತೋಷಪಡಿಸಲು ಪ್ರಯಾಸ ಪಡುವುದಿಲ್ಲ. ಪೌಲನು ಹೇಳ್ತಾನೆ, ನಾನು ಮನುಷ್ಯರನ್ನು ಸಂತೋಷಪಡಿಸಲು ಪ್ರಯಾಸ ಪಡುವುದಾದರೆ ದೇವರಿಗೆ ದುಃಖಪಡಿಸಿದವನಾಗುತ್ತೇನೆ. ಅದಕ್ಕಾಗಿಯೇ ಸತ್ಯ ವಚನಗಳನ್ನು ಸರಿಯಾಗಿ ವಿಭಜಿಸುವಂತಹ ದೇವರ ಸೇವಕನು ಅವರ ಸಂದೇಶ ನಿಮ್ಮ ಹೃದಯಕ್ಕೆ ಸ್ವಲ್ಪ ನೋವು ಉಂಟು ಮಾಡಿದರೂ ಸಹ, ನಿಮ್ಮ ಹೃದಯಕ್ಕೆ ಒಂಥರ ಸ್ವಲ್ಪ ಕಠಿಣವಾಗಿದ್ದರೂ ಸಹ ಅದು ನಿಮ್ಮ ಒಳ್ಳೆಯದಕ್ಕಾಗಿ ಎಂದು ಗ್ರಹಿಸಿಕೊಳ್ಳಿ. ಆ ವಾಕ್ಯವನ್ನು ಕೇಳಿರಿ. ಅದಕ್ಕಾಗಿಯೇ ಸತ್ಯವಾಕ್ಯ ಸರಿಯಾಗಿ ವಿಭಜಿಸಲಾರದೆ ಇರೋದಾದರೆ ಈ ದಿನ ಹೆಚ್ಚು ಕಲ್ಪನಾ ಕಥೆಗಳಿಂದ ಸತ್ಯಬೋಧನೆಗೆ ಕಿವಿಗೊಡಲಾರದವರಾಗುತ್ತಾ ಇದ್ದಾರೆ. ಹೆಚ್ಚು ಮಾತುಗಳು, ಸ್ವಸ್ಥತೆಗಳು, ಅಭಿವೃದ್ಧಿ, ದರ್ಶನಗಳು, ಪ್ರವಾದನೆಗಳು, ಕಲ್ಪನಾ ಕಥೆಗಳು ಎಂಬುದಾಗಿ ಇವು ಈ ದಿನ ಹೆಚ್ಚಾಗುತ್ತಲೇ ಇವೆ. ಆದರೆ ನಿಜವಾದ ವಾಕ್ಯ ಬೋಧಿಸದೇ ಇರುವಾಗ ಅದೇ ನಿಜವಾದ ವಾಕ್ಯ ಅಂದುಕೊಳ್ತಾರೆ. ಒಂದು ಕಡೆ ಸೈತಾನನು ಯುಕ್ತಿ ಕುಯುಕ್ತಿಗಳಿಂದ ತನ್ನ ಕೆಲಸ ಮಾಡುತ್ತಿರುವಾಗ ದೇವರ ಜ್ಞಾನವನ್ನು, ದೇವರ ವಾಕ್ಯವನ್ನು ಇದ್ದದನ್ನು ಇದ್ದಂತೆ ಬೋಧಿಸುವ ದೇವಸೇವಕರು ಬೇಕು. ಜನರು ಕೇಳಿದ್ರೂ ಕೇಳದಿದ್ದರು ಅವರ ಮಧ್ಯದಲ್ಲಿ ಒಬ್ಬ ಪ್ರವಾದಿ ಇದ್ದಾನೆಂದು ತಿಳಿದುಕೊಳ್ಳುವ ಹಾಗೆ ನಾನು ನುಡಿದಿದ್ದನ್ನು ನುಡಿ ಎಂದು ಹೇಳಿದ ಕರ್ತನ ಮಾತಿನ ಪ್ರಕಾರ ಆ ದಿನ ಯೆರೆಮೀಯನಂತಹ, ಎಜ್ಕೇಲನಂತಹ ಪ್ರವಾದಿಗಳೊಂದಿಗೆ ಯೆಹೋವನು ಇಂತೆನ್ನುತ್ತಾನೆ ಎಂಬುದಾಗಿ ಮುಲಾಜಿಲ್ಲದೆ ಹೇಳುವ ಬೋಧಕರು ಬೇಕು. ಈ ದಿನ ಅಂಥವರು ಬಹಳ ಅವಶ್ಯಕವಾಗಿದ್ದಾರೆ. ಅಂತಹ ಬೋಧನೆ ಸ್ವೀಕರಿಸಿದವರು ಆಶೀರ್ವದಿಸಲ್ಪಡ್ತಾರೆ.
ಅಂತಹ ಬೋಧನೆಯನ್ನು ಬೋಧಿಸುವುದಕ್ಕಾಗಿ ನಾನಿರುವುದಕ್ಕೋಸ್ಕರ, ಅಂತಹ ಬೋಧನೆ ಸ್ವೀಕರಿಸಿ ತಿದ್ದುಕೊಳ್ಳುವವರಾಗಿ ನೀವಿರುವುದಕ್ಕೋಸ್ಕರ ದೇವರು ನಮ್ಮೆಲ್ಲರನ್ನೂ ಸಹಾಯ ಮಾಡುವವರಾಗಿರಲಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಅಂತ್ಯಕಾಲದಲ್ಲಿ ನಿಮ್ಮ ವಾಕ್ಯ ಸಾರಲ್ಪಡುತ್ತಾ ಇದೆ ಎಂದು ಸಂತೋಷಪಡ್ತಿದ್ದೇವೆ ಹೊರತು ಆ ವಾಕ್ಯದ ಸಾರಾಂಶ ಏನಾಗಿದೆ? ಕಾಲ್ಪನಿಕ ಕಥೆಗಳು, ಬರೀ ಮಾತುಗಳು, ಮನುಷ್ಯರನ್ನು ಸಂತೋಷಪಡಿಸುವಂತಹ ಬೋಧನೆಗಳು, ಸುಮ್ಮನೆ ತತ್ವಜ್ಞಾನ ಬೋಧಿಸುವಂತಹ, ಥೇರಿ ಬೋಧಿಸುವಂತಹ ಜ್ಞಾನವೋ, ಯಾವಾಗ ನೋಡಿದ್ರೂ ವಿಮರ್ಶೆಯಿಂದ ಕೂಡಿದ ಬೋಧನೆಯೋ, ಇಲ್ಲವೇ ಒಬ್ಬ ಪಾಪಿಯನ್ನು ಅವನ ತಪ್ಪಾದ ಮಾರ್ಗದಿಂದ ಬಿಡಿಸಿ ಸರಿಯಾದ ಮಾರ್ಗ ತೋರಿಸುವ ಯೇಸುವಿನ ಮಾತು? ದೇವರ ವಾಕ್ಯವು, ಸಜೀವವಾಗಿರುವ ದೇವರ ವಾಕ್ಯವು ಬಂಡೆಗಳನ್ನು ಒಡೆಯುವ ಸುತ್ತಿಗೆಯಂತಿದೆ, ಅಕ್ಕಸೆಲಗಿನ ಅಗ್ನಿಯಂತೆ. ನಿಮ್ಮ ಮಾತು ಮನುಷ್ಯರ ಹೃದಯಗಳನ್ನು ಪರಿಶುದ್ಧಗೊಳಿಸಿ, ರೂಪಿಸಿ, ನಿಮಗಿಷ್ಟಕರವಾಗಿ ನಿಮಗೆ ಸಾಕ್ಷಿಗಳಾಗಿರುವ ಹಾಗೆ ಈ ಅಂತ್ಯಕಾಲದಲ್ಲಿ ಪರಿಶುದ್ಧಾತ್ಮನ ಕಾರ್ಯಗಳು ಸಮೃದ್ಧಿಯಾಗಿ ನಮ್ಮ ಮಧ್ಯದಲ್ಲಿ ನಡೆಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ ವಾಟ್ಸಪ್ ಕಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸಲು ಯಾವಾಗಲೂ ಸಿದ್ಧರಾಗಿದ್ದೇವೆ. ನೀವು ಕೂಡ ಪ್ರಾರ್ಥಿಸಬೇಕು. ಆವಾಗಲೇ ದೇವರು ನಮ್ಮ ಪ್ರಾರ್ಥನೆ ಲಾಲಿಸಿ ನಮ್ಮ ಹೃದಯ ತವಕ ತೀರಿಸುತ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರತಿ ಸಾರಿ ವೀಕ್ಷಿಸಿದಾಗ ಲೈಕ್ ಬಟನ್ ಒತ್ತುವುದನ್ನು ಮರೆಯಬೇಡಿರಿ. ಇತರರಿಗೆ ಶೇರ್ ಮಾಡಿರಿ. ಹಾಗೆಯೇ ನಿಮ್ಮ ಹೆಸರೂರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡಿರಿ. ನಿಮ್ಮೆಲ್ಲರಿಗೆ ತಿಳಿದಿರುವ ಪ್ರಕಾರ ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮ ನಿಮ್ಮೆಲ್ಲರಿಗೋಸ್ಕರ ಪ್ರಸಾರ ಮಾಡ್ತಿದ್ದೇವೆ. ಮಾತ್ರವಲ್ಲ, ಈ ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್, ಟ್ವಿಟ್ಟರ್, ಇನ್ಸ್ಟಾಗ್ರಾಮ್ನಲ್ಲಿ ಅನೇಕ ವಾಕ್ಯವನ್ನು ಪೋಸ್ಟ್ ಮಾಡ್ತಿದ್ದೇವೆ. ಈ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮ ಕೇವಲ ಕನ್ನಡದಲ್ಲಿ ಅಷ್ಟೇ ಅಲ್ಲ, ಹಿಂದಿ, ತೆಲುಗು, ಕನ್ನಡ, ಮಲಯಾಳಂ, ಬೆಂಗಾಲಿ, ಒರಿಯಾ ಹಾಗೂ ತಮಿಳ್ ಭಾಷೆಗಳಲ್ಲಿಯೂ ಕೂಡ ಟೆಲಿವಿಷನ್ ಕಾರ್ಯಕ್ರಮದ ಮೂಲಕವೂ ಕೂಡ ದೇವರ ವಾಕ್ಯ ಸಾರ್ತಿದ್ದೇವೆ. ಈ ನಮ್ಮ ಎಲ್ಲಾ ಸೇವೆಗಳಿಗಾಗಿ ಪ್ರಾರ್ಥಿಸಿರಿ. ದೇವರು ನಿಮ್ಮನ್ನು ಪ್ರೇರೇಪಿಸುವುದಾದರೆ ನಿಮ್ಮ ಕಾಣಿಕೆಗಳನ್ನು ಕಳಿಸಿಕೊಡಿರಿ. ಈ ಸೇವೆಯಲ್ಲಿ ನೀವು ಪಾಲುಗಾರರಾಗಿ ದೇವರು ಕೊಡುವ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಬೆಂಗಳೂರಿನ ಸುತ್ತಮುತ್ತಲಿರುವಂಥವರೆಲ್ಲರಿಗೂ ಶುಭವಾರ್ತೆ. ಪ್ರತಿದಿನ ದೇವರ ವಾಕ್ಯ ಅನೇಕ ಭಾಷೆಗಳಲ್ಲಿ ಕೇಳುತ್ತಿರುವ ನಿಮ್ಮೆಲ್ಲರಿಗೆ ಮುಖಾಮುಖಿಯಾಗಿ ಭೇಟಿಯಾಗಲು ನಿಮಗೋಸ್ಕರ ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ಬ್ಯಾಂಗ್ಳೂರ್ಗೆ ಬರ್ತಿದ್ದೇವೆ. ಆಗಸ್ಟ್ 27ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ, ರಾತ್ರಿ 6 ಗಂಟೆಯಿಂದ 10 ಗಂಟೆವರೆಗೂ ನಡೆಯುವ ಈ 2 ಸೆಷನ್ನಲ್ಲಿಯೂ ಪಾಲ್ಗೊಳ್ಳುವುದಕ್ಕಾಗಿ ಸಿದ್ಧರಾಗಿ ಬನ್ನಿ. ನಿಮ್ಮನ್ನು ಮುಖಾಮುಖಿಯಾಗಿ ನೋಡಿ ವೈಯಕ್ತಿಕವಾಗಿ ನಿಮಗೋಸ್ಕರ ಪ್ರಾರ್ಥಿಸಬೇಕೆಂದು ದೇವರ ವಾಕ್ಯವನ್ನು ನಾವೆಲ್ಲರೂ ಧ್ಯಾನಿಸಿ ದೇವರ ಸನ್ನಿಧಿಯಲ್ಲಿ ಆನಂದಿಸಬೇಕೆಂದು ಈ 1 ಡೇ ಗೆಟ್ ಟುಗ್ಯಾದರ್ ಅನ್ನು ಏರ್ಪಡಿಸಿದ್ದೇವೆ. ಬನ್ನಿರಿ, ಕುಟುಂಬವಾಗಿ ಕೂಡಿ ಬನ್ನಿರಿ. ದೇವರ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿ ದೇವರ ವಾಕ್ಯ ಧ್ಯಾನಿಸೋಣ, ಆತನನ್ನು ಆರಾಧಿಸೋಣ. ಮತ್ತಷ್ಟು ಮುಖ್ಯವಾಗಿ ನಿಮ್ಮ ಸಾಕ್ಷಿ ಕೇಳುವುದಕ್ಕಾಗಿ, ನಿಮಗಾಗಿ ಪ್ರಾರ್ಥಿಸುವುದಕ್ಕಾಗಿ ನಾನು ಎಷ್ಟೋ ಆಸೆಯುಳ್ಳವನಾಗಿದ್ದೇನೆ. ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ವಾಕ್ಯ ಕೇಳುತ್ತಿರುವ ನಿಮ್ಮನ್ನು ಮುಖಾಮುಖಿಯಾಗಿ ಭೇಟಿಯಾಗಿ ಎಷ್ಟೋ ಬಲಪಡಿಸಬೇಕೆಂಬ ಆಸೆಯಲ್ಲಿದ್ದೇವೆ. ತಪ್ಪದೆ ಬನ್ನಿರಿ. ಬ್ಯಾಂಗ್ಳೂರಿನಲ್ಲಿ ಹಡ್ಸನ್ ಕಮ್ಯುನಿಟಿ ಸೆಂಟರ್ನಲ್ಲಿ CSI ಕಾಂಪೌಂಡ್ನಲ್ಲಿ ಈ 1 ಡೇ ಗೆಟ್ ಟುಗ್ಯಾದರ್ ನಡೆಯುತ್ತದೆ. ಹೆಚ್ಚಿನ ವಿವರ ಬೇಕಾಗುವುದಾದರೆ 8939393939 ನಂಬರ್ಗೆ ನೀವು ಕರೆ ಮಾಡಿ, ಇಲ್ಲವೇ ನೀವು ಕಾಣುತ್ತಿರುವ ನಂಬರ್ಗಳಿಗೆ ನೀವು ವಾಟ್ಸಪ್ ಕಳಿಸಿಕೊಡಿರಿ. ಲಿಂಕ್ ನಿಮಗೆ ಕಳಿಸುತ್ತೇವೆ. ತಪ್ಪದೆ ಬರ್ತೀರಲ್ಲವೇ? ಕೃತಜ್ಞತನು